ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ಮಲ್ಲರೆಡ್ಡಿ ಅಂತ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಬಂದಿದ್ದೀವಿ. ಇವತ್ತಿನ ಮುಖ್ಯ ಉದ್ದೇಶ ಏನಂದ್ರೆ ನಮಗೆ ಮಣ್ಣಿನಲ್ಲಿ ನಾವು ಪೋಷಕಾಂಶಗಳನ್ನು ಯಾವ ಥರ ಕಾಪಾಡ್ಕೊಳ್ಬೇಕು, ಸಮತೋಲಿತ ರಸಗೊಬ್ಬರಗಳನ್ನು ಯಾವ ಥರ ಹಾಕಬೇಕು, ಆಮೇಲೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರ ಅಭಾವ ಭಾಳ ಆಗ್ತಿದೆ. ಅಂದರೆ ನಾವು ಬೆಳೆಗಳಿಗೆ ಏನು ಮಾಡಬೇಕಂದ್ರೆ ಶಿಫಾರಸು ಮಾಡಿದ ಒಂದು ಗೊಬ್ಬರಗಳನ್ನು ಹಾಕಬೇಕು. ಮುಖ್ಯವಾಗಿ ನಾವು ಯಾವಾಗಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ನಾವು ಬೇಸಿಗೆಯಲ್ಲಿ ಏನು ಮಾಡ್ಬೇಕಂದ್ರೆ ಮುಖ್ಯವಾಗಿ ಫಸ್ಟ್ ನಾವು ಮಣ್ಣು ಪರೀಕ್ಷೆ ಮಾಡಿ ಅದಕ್ಕನುಗುಣವಾಗಿ ನಾವು ಬೆಳೆಗಳಿಗೆ ರಸಗೊಬ್ಬರಗಳನ್ನ ಹಾಕಬೇಕು. ಅದಾದ್ಮೇಲೆ ಮುಂದೆ ಏನು ಮಾಡ್ಬೇಕಂದ್ರೆ ನೀವು ಬೀಜೋಪಚಾರ ಪದ್ಧತಿಯನ್ನು ಕೂಡ ಮಾಡಬೇಕು. ಈಗ ದ್ವಿದಳ ಧಾನ್ಯಗಳು ಬೆಳಿತಿದೆ ಅಂತ ಹೇಳ್ಕೊಡ್ರಿ, ಆವಾಗ ರೈಜೋಬಿಯಂ ಜೊತೆಗೆ ನೀವು ಬೀಜೋಪಚಾರ ಮಾಡಿ ಬಿತ್ತಬೇಕು. ಆಮೇಲೆ ಅಜೋಟೋಬ್ಯಾಕ್ಟರ್ ಅಜೋಸ್ಪೆರಿಲ್ಲಮ್ ಅಂತ ಸಿಗುತ್ತೆ ಏಕದಳ ಧಾನ್ಯಗಳಲ್ಲಿ, ಅವನ್ನ ಬೀಜೋಪಚಾರ ಮಾಡಿ. ಅದಾದ್ಮೇಲೆ ನೀವು ಏನು ಮಾಡ್ಬೋದು ಅಂದ್ರೆ ಮುಂದೆ ಈಗ ನಿಮಗೆ ಜೈವಿಕ ಒಂದು ರಸಗೊಬ್ಬರಗಳು ಸಿಗ್ತಾ ಇದ್ದಾವೆ. ಅಂದ್ರೆ ನಿಮಗೆ ಆ ಗೊಬ್ಬರಗಳು ಹಾಕೋದ್ರಿಂದ ಕೂಡ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರ್ತವೆ. ಅದಾದ್ಮೇಲೆ ಇನ್ನೊಂದು ಏನು ಮಾಡ್ಬೋದು ನೀವು ಅಂದ್ರೆ ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳಂತ ಇರ್ತವೆ. ಜೇಂಚ ಮತ್ತೆ ಸನ್ನೆಂಪಂತ ಸೆಣಬು ಅಂತ ಹಸಿರೆಲೆ ಗೊಬ್ಬರಗಳು ನೀವು 40ರಿಂದ 45 ದಿನ ಅದು ಬಿತ್ತಿದ ಮೇಲೆ ಹೂವಾಡ ಹಂತದಲ್ಲಿ ಏನು ಮಾಡಬೇಕು, ಮತ್ತೆ ಮಣ್ಣಿಗೆ ನೀವು ಮಗಚಿ ಮತ್ತೆ ಮಣ್ಣಿಗೆ ಹಾಕೋದ್ರಿಂದ ಏನಾಗುತ್ತೆ, ಅದರಿಂದ ಕೂಡ ಪೋಷಕಾಂಶ ಜಾಸ್ತಿ ಆಗ್ತದೆ. ಆಮೇಲೆ ತಿಪ್ಪೆ ಗೊಬ್ಬರ ನಿಮಗೆಲ್ಲ ಗೊತ್ತು, ತಿಪ್ಪೆ ಗೊಬ್ಬರ ಕೂಡ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದಲ್ಲದೆ ನೀವೇನ್ ಮಾಡ್ಬೋದು ಅಂದ್ರೆ ಬೆಳೆ ಪರಿವರ್ತನೆ ಕೂಡ ಮಾಡ್ಬೋದು. ಅಂದ್ರೆ ಈ ವರ್ಷ ಏಕದಳ ಧಾನ್ಯ ಹಾಕಿದ್ರೆ ಅಂದ್ರೆ ಮುಂದಿನ ವರ್ಷ ದ್ವಿದಳ ಧಾನ್ಯಗಳನ್ನ ಹಾಕ್ಬೋದು. ಇದರಿಂದ ಏನಾಗುತ್ತೆ, ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಕೀಟಗಳನ್ನು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಹತ್ತಿ ಮತ್ತು ಮೆಣಸಿನ ಗಿಡ, ತೊಗರಿ ಜಾಸ್ತಿ ಬೆಳಿತಿದೀವಿ. ಅದೇನ್ ಮಾಡ್ತೀವಿ ನಾವು, ಕೃಷಿ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಸುಟ್ಟು ಬಿಡ್ತೀವಿ. ಅದಕ್ಕೋಸ್ಕರ ಅದನ್ನ ಸುಡದೆ ಏನ್ ಮಾಡ್ಬೇಕಂದ್ರೆ ಮಣ್ಣಿಗೆ ಮತ್ತೆ ಸೇರಿಸಬೇಕು. ಇತ್ತೀಚೆಗೆ ಮಲ್ಟಿಕ್ರಾಪ್ ಮಲ್ಚರ್ ಅಂತ ಬಂದಿದ್ದಾವೆ, ಕಾಟನ್ ಸ್ರೆಡ್ಡರ್ ಅಂತ ಬಂದಿದೆ, ರೋಟೋವೇಟರ್ ಇದಾವೆ. ಇದರಿಂದ ಏನಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಸುಡ್ಲಾರ್ದು ಏನ್ ಮಾಡಬೇಕು, ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದರ ಒಟ್ಟು ಉದ್ದೇಶ ಇಷ್ಟೇ. ನಾವು ಈಗ ನಾವೇನಂದ್ರೆ ಭೂಮಾತಾ ಅಂದ್ರೆ ಧರ್ತಿ ಮಾತಾ ಬಚಾವೋ ಅಂತ ಆಂದೋಲನ ಕೂಡ ನಡೀತಾ ಇದೆ. ಇದಕ್ಕೆ ನಮ್ಮ ಕೃಷಿ ಇಲಾಖೆ ರಾಯಚೂರಿನಿಂದ ಕೂಡ ನಿಮ್ಗೆಲ್ಲ ಬಹಳ ತಿಳುವಳಿಕೆಯ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಮುಖ್ಯ ಉದ್ದೇಶ ಇಷ್ಟೇ, ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ ಅಂತ. ಅಂದ್ರೆ ನಮ್ಮ ಒಂದು ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕಾದದ್ದು ನಮ್ಮ ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ರಸಗೊಬ್ಬರಗಳನ್ನ ಬೆಳೆಗೆ ಎಷ್ಟು ಬೇಕೋ ಅಷ್ಟೇನೆ ಹಾಕೋಣ. ಆಮೇಲೆ ರಸಗೊಬ್ಬರಗಳ ಜೊತೆಗೆ ಇನ್ನೂ ಉಳಿದಂತ ಎರೆಹುಳು ಗೊಬ್ಬರನಾಗ್ಲಿ, ತಿಪ್ಪೆ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ, ಜೈವಿಕ ಗೊಬ್ಬರಗಳನ್ನಾಗಲಿ, ಬೆಳೆ ಪರಿವರ್ತನೆ ಮಾಡೋದಾಗ್ಲಿ, ಬೆಳೆಯ ಒಂದು ಉಳಿಕೆಯ ವಸ್ತುಗಳನ್ನು ಕೂಡ ಭೂಮಿಗೆ ಸೇರಿಸಿ ನಾವೇನ್ ಮಾಡೋದು, ಒಂದು ಭೂಮಿಗೆ ಒಂದು ಬೆಳೆಗಳಿಗೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳನ್ನು ನಾವು ಪೂರೈಸಬಹುದು. ಇದ್ರ ಜೊತೆಗೆ ಏನಾಗುತ್ತೆ, ಮಣ್ಣಿನಲ್ಲಿ ನೀರಿನ ಹಿಡಿದಿಟ್ಟುಗಳಂತ ಶಕ್ತಿ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿರುವಂತಹ ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಸದೃಢ ಆದಾಗ ಏನಾಗುತ್ತೆ, ಒಂದು ಒಳ್ಳೆ ಇಳುವರಿಯನ್ನು ಕೂಡ ತಗೋಬಹುದು. ಆಮೇಲೆ ಖರ್ಚು ಕೂಡ ಕಡಿಮೆ ಮಾಡಬಹುದು. ಈ ಒಂದು ಅಭಿಯಾನದಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಕೃಷಿ ಇಲಾಖೆ ರಾಯಚೂರು, ಅದರ ಜೊತೆಗೆ ತಾವೆಲ್ಲ ಸಮಸ್ತ ರೈತ ಬಾಂಧವರು ಕೈ ಜೋಡಿಸಿದ್ರೆ ಈ ಒಂದು ಅಭಿಯಾನವು ಒಂದು ಯಶಸ್ವಿ ಅಭಿಯಾನ ಆಗುತ್ತೆ. ಧನ್ಯವಾದ.